ಲಾಸ್ಟ್ ಮ್ಯಾಚ್ ಅಲ್ಲಿ ಬರೀ 76 ರನ್ಸ್ಗೆ ಟೀಮ್ ಇಂಡಿಯಾ ಔಟ್. ಹಾಗಿದ್ರೆ ಇವತ್ತು ಇಂಗ್ಲೆಂಡ್ ಅಪೋಸಿಟ್ ನಾವು ಸೀರೀಸ್ ಸೋಲ್ತೀವಾ ಅಥವಾ ಕಮ್ ಬ್ಯಾಕ್ ಮಾಡ್ತೀವಾ? ಲೆಟ್ಸ್ ಫೈಂಡ್ ಔಟ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ NR ಪಾಟೀಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವೆಲ್ಲರೂ ವೆಯ್ಟ್ ಮಾಡ್ತಿರೋದು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ 4 T20 ಮ್ಯಾಚ್ಗೆ. ಸೊ ಲಾಸ್ಟ್ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಬರೀ 76 ರನ್ಸ್ಗೆ ಆಲ್ಔಟ್ ಆಗಿದ್ದು ನೋಡಿ ನಮ್ಮೆಲ್ಲರಿಗೂ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಲ್ವಾ. ಇಂಗ್ಲೆಂಡ್ ಈ ಸೀರೀಸಲ್ಲಿ ಆಲ್ರೆಡಿ 2-0 ಲೀಡಲ್ಲಿದೆ. ಸೊ ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ನಮಗೆ ಕಂಪ್ಲೀಟ್ ಆಗಿ ಡು ಆರ್ ಡೈ ಅಂತಾನೆ ಹೇಳ್ಬೋದು. ಹಾಗಿದ್ರೆ ನಿಜವಾಗ್ಲೂ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡುತ್ತಾ? ಈ ಸೀರೀಸ್ ಲೈವ್ ಆಗಿರುತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ವೆದರ್ ಹೇಗಿದೆ, ಬ್ರಿಸ್ಟಲ್ ಪಿಚ್ ಕಂಡೀಷನ್ ಏನು, ಟೀಮ್ ನಲ್ಲಿ ಏನೇನು ಚೇಂಜಸ್ ಆಗಬೇಕು, ಹಾಗೇನೆ ನಮ್ಮ ಟೀಮ್ ಇವತ್ತು ಏನೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್ ವೆದರ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ, ಇಂಗ್ಲೆಂಡ್ ಅಂದ್ರೇನೆ ಅನ್ಪ್ರೆಡಿಕ್ಟಬಲ್ ವೆದರ್. ಯಾವಾಗ ಮಳೆ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಗುಡ್ ನ್ಯೂಸ್ ಏನಂದ್ರೆ ಇವತ್ತಿನ ಮ್ಯಾಚ್ಗೆ ರೇನ್ ಥ್ರೆಟ್ ತುಂಬಾ ಕಡಿಮೆ ಇದೆ. ಸ್ವಲ್ಪ ಕ್ಲೌಡಿ ವೆದರ್ ಇರುತ್ತೆ, ಆದ್ರೆ ನಮಗೆ ಫುಲ್ 20 ಓವರ್ಸ್ ಮ್ಯಾಚ್ ನೋಡೋ ಚಾನ್ಸಸ್ ಪಕ್ಕಾ ಇದೆ. ಸೊ ಮ್ಯಾಚ್ಗೆ ಯಾವುದೇ ಇಂಟ್ರಪ್ಷನ್ ಇರಲ್ಲ ಅಂತಾನೆ ಹೇಳ್ಬೋದು. ಇನ್ನ ಪಿಚ್ ಕಂಡೀಷನ್ ಕಡೆ ಬರೋದಾದ್ರೆ, ಬ್ರಿಸ್ಟಲ್ ಪಿಚ್ ಯೂಶುವಲಿ ಬ್ಯಾಟಿಂಗ್ ಫ್ರೆಂಡ್ಲಿ. ಸೊ ಬ್ಯಾಟ್ಸ್ಮನ್ ಗೆ ಸಖತ್ತಾಗಿ ಸಪೋರ್ಟ್ ಮಾಡುತ್ತೆ. ಬೌಂಡ್ರೀಸ್ ಕೂಡ ಶಾರ್ಟ್ ಇರೋದ್ರಿಂದ ಬ್ಯಾಟ್ಸ್ಮನ್ ಸೆಟ್ ಆದ್ರೆ ಈಸಿಯಾಗಿ 6-4 ಹೊಡಿಬಹುದು. ನಾನು ಕೂಡ ಒಬ್ಬ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಹೇಳ್ತಿದ್ದೀನಿ, ಈ ತರ ಪಿಚಸ್ ಅಲ್ಲಿ ಸ್ಟಾರ್ಟಿಂಗ್ 2 ರಿಂದ 3 ಓವರ್ ಸ್ವಲ್ಪ ಟೈಮ್ ತಗೊಂಡು ಸ್ಕ್ರೀಸ್ ಅಲ್ಲಿ ನಿಂತು ಅಂತಂದ್ರೆ ಆಮೇಲೆ ಆರಾಮಾಗಿ ಸ್ಕೋರ್ ಮಾಡಬಹುದು. ಇನ್ನ ಕ್ಲೌಡಿ ವೆದರ್ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಬೌಲರ್ಸ್ಗೆ ಸ್ವಿಂಗ್ ಅಂತೂ ಸಿಕ್ಕೇ ಸಿಗುತ್ತೆ. ಟಾಸ್ ಏನಾದ್ರೂ ವಿನ್ ಆದ್ರೆ ಫಸ್ಟ್ ಬೌಲಿಂಗ್ ಚೂಸ್ ಮಾಡೋದು ಬೆಸ್ಟ್ ಆಪ್ಷನ್ ಅಂತ ನನ್ನ ಒಪಿನಿಯನ್. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಪ್ಲೇಯಿಂಗ್ 11. ಲಾಸ್ಟ್ ಮ್ಯಾಚ್ ಅಲ್ಲಿ ನಮ್ ಟಾಪ್ ಆರ್ಡರ್ ಕಂಪ್ಲೀಟ್ ಆಗಿ ಫೇಲ್ ಆಗಿತ್ತು. ಸೊ ಇವತ್ತು ಟೀಮ್ ಕಾಂಬಿನೇಷನ್ ಅಲ್ಲಿ ಮೇಜರ್ ಆಗಿ ಒಂದೆರಡು ಚೇಂಜಸ್ ಡೆಫಿನೆಟ್ಲಿ ಬೇಕೇ ಬೇಕು. ಮಿಡಲ್ ಆರ್ಡರ್ ಅಲ್ಲಿ ಸ್ಟೆಬಿಲಿಟಿ ಬೇಕು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ಸಂಜು ಸ್ಯಾಮ್ಸನ್ ನ ಪ್ಲೇಯಿಂಗ್ 11ಗೆ ತರಲೇಬೇಕು. ಯಾಕಂತಂದ್ರೆ ಅವರು ಆಂಕರ್ ರೋಲ್ ಕೂಡ ಪ್ಲೇ ಮಾಡ್ತಾರೆ. ಇನ್ನ ಪಿಚ್ ಕಂಡೀಷನ್ ನೋಡ್ಕೊಂಡು ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ನ ಆಡ್ಸಿದ್ರೆ ಬ್ಯಾಟಿಂಗ್ ಡೆಪ್ತ್ ಕೂಡ ಜಾಸ್ತಿ ಆಗುತ್ತೆ, ಹಂಗೆ ಅವ್ರು ಬೌಲಿಂಗ್ ಅಲ್ಲಿ ಕೂಡ ತುಂಬಾ ಹೆಲ್ಪ್ ಆಗ್ತಾರೆ. ಇನ್ನು ಇವತ್ತಿನ ಈ ಮ್ಯಾಚ್ ಅಲ್ಲಿ ಇಂಡಿಯಾ ಯಾವೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು ಅಂತಂದ್ರೆ, ಪ್ಯಾನಿಕ್ ಆಗಬಾರ್ದು. ಪವರ್ ಪ್ಲೇ ಅಲ್ಲಿ ಪ್ರತಿ ಬಾಲು ಹೊಡೆಯಕ್ ಹೋಗಿ ವಿಕೆಟ್ ನ ಕೊಡಬಾರ್ದು. ಇನ್ನು ಜೋಫ್ರಾ ಆರ್ಚರ್ ಮತ್ತೆ ಜಾಸ್ ಟಂಗ್ ಲಾಸ್ಟ್ ಮ್ಯಾಚ್ ಅಲ್ಲಿ ಸಖತ್ ಟ್ರಬಲ್ ಕೊಟ್ರು. ಸೊ ಅವ್ರ ಸ್ಪೆಲ್ ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಸುಮ್ನೆ ರಿಸ್ಕಿ ಶಾಟ್ಸ್ ಅಲ್ಲಿ ಟ್ರೈ ಮಾಡಕ್ ಹೋಗ್ಲೇಬಾರ್ದು. ಇನ್ನ ಪ್ರೆಷರ್ ತಗೋಬಾರ್ದು. ಹೌದು, ನಾವು ಆಲ್ರೆಡಿ 2 ಮ್ಯಾಚ್ ಸೋತಿದ್ವಿ. ಸೊ ಆ ಪ್ರೆಷರ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ಪಿಚ್ ಅಲ್ಲಿ ತೋರ್ಸ್ಕೊಳಕ್ಕೆ ಹೋಗ್ಲೇಬಾರ್ದು. ಹಾಗಾದ್ರೆ ಈ ಡೌನ್ ಫಾಲ್ ಇಂದ ಕಮ್ ಬ್ಯಾಕ್ ಮಾಡೋದು ಹೇಗೆ? ವೆರಿ ಸಿಂಪಲ್. ಬ್ಯಾಟ್ಸ್ಮನ್ಸ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಸಿಚುಯೇಷನ್ ಅರ್ಥ ಮಾಡ್ಕೋಬೇಕು, ಹಾಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಬೇಕು. ಎವ್ರಿ ಟೈಮ್ ಬರೀ 4-6 ಅಂತಾನು ನೋಡದೆ ಸಿಂಗಲ್ಸ್ ಡಬಲ್ಸ್ ತಗೊಂಡು ಸ್ಟ್ರೈಕ್ ರೊಟೇಟ್ ಮಾಡ್ತಿರ್ಬೇಕು. ಬೌಲರ್ಸ್ ಎಕ್ಸ್ಪೆಷಲಿ ಪವರ್ ಪ್ಲೇ ಅಲ್ಲಿ ಲೈನ್ ಅಂಡ್ ಲೆಂತ್ ನ ಮೇಂಟೈನ್ ಮಾಡಲೇಬೇಕು. ಗೈಸ್, ಈ ಟೀಮ್ ಹತ್ರ ಕಮ್ ಬ್ಯಾಕ್ ಮಾಡೋ ಪೊಟೆನ್ಶಿಯಲ್ 100% ಇದೆ. ಅದಕ್ಕೆ ಒಂದೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಷ್ಟೇ. ಸೊ ಇಡೀ ಕಂಪ್ಲೀಟ್ ಟೀಮ್ ಮೊಮೆಂಟಮ್ ನೇ ಚೇಂಜ್ ಮಾಡುತ್ತೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಮ್ಯಾಚ್ ಪ್ರಿವ್ಯೂ. ನಿಮ್ ಪ್ರಕಾರ ಪ್ಲೇಯಿಂಗ್ 11 ಏನಿರಬೇಕು, ಯಾರಾಗ್ತಾರೆ ಇವತ್ತಿನ ಕೀ ಪ್ಲೇಯರ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.